ಜೀಪನ್ನು ಇಳಿಸುವಂಥ ಕೆಲಸವನ್ನು ಈಗ ಅಲ್ಲಿ ಮಾಡಲಾಗ್ತಾ ಇದೆ. ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ. ಪ್ರಮುಖವಾಗಿ ವಿತ್ GPR ಮೂಲಕ ಈಗ ಬಂದಿರುವಂಥ ನೋಡಿ ಅಲ್ಲಿ ಒಂದು GPR ಅನ್ನು ತೆಗೆದುಕೊಂಡು ಅಲ್ಲಿ ಆ ಜೀಪಿಂದ ಇಳಿಸಿದ್ದಾರೆ. GPR ಎಕ್ಸ್ಪರ್ಟ್ಗಳು ಕೂಡ ಅಲ್ಲಿ ನಾವು ಗಮನಿಸ್ತಾ ಇದ್ದೀವಿ. ಆ ಒಂದು 3 ಜನ ಈಗ ಇಳಿತಾ ಇರುವಂಥದ್ದು. ಇವರು ಕೂಡ GPR ಎಕ್ಸ್ಪರ್ಟ್ ಕೂಡ GPR ಎಕ್ಸ್ಪರ್ಟ್ ಅವರು ಆ ಎಕ್ಸ್ಪರ್ಟ್ನ ಮೂಲಕ ಅಲ್ಲಿ ನೋಡಿ ಆ ಒಂದು ಸೂಟ್ ಕೇಸ್ ರೀತಿಯಲ್ಲಿರುವಂಥದ್ದು, ಅದರಲ್ಲಿ GPR ಗೆಜೆಟ್ಗಳನ್ನು ಇಟ್ಕೊಂಡಿದ್ದಾರೆ. ಆ ಎಕ್ಸ್ಪರ್ಟ್ಗಳು ಈಗ ಅದನ್ನು ಬಳಕೆ ಮಾಡಿ ಶೋಧ ಕಾರ್ಯಾಚರಣೆಯನ್ನು ಮಾಡೋದಕ್ಕೆ ಮುಂದಾಗ್ತಾರೆ. ಅಲ್ಲಿ ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ. ಆ ಒಂದು GPR ಅನ್ನು ಅಲ್ಲಿ ಬಳಕೆ ಮಾಡೋದಕ್ಕೆ ಮುಂದಾಗ್ತಾ ಇರೋದು. ಪ್ರಮುಖವಾಗಿ 13ನೇ ಇಲ್ಲಿ ಕಾರ್ಯವನ್ನು ಮಾಡೋದು ಬಹಳ ಕಷ್ಟ ಅಶ್ವಿನಿ. ಹಾಗಾಗಿ ಆ ಒಂದು GPR ಅನ್ನು ಬಳಕೆ ಮಾಡಿಕೊಂಡು ಇಲ್ಲಿ ಕಾರ್ಯಾಚರಣೆಯನ್ನು ಮಾಡೋದಕ್ಕೆ ಮುಂದಾಗ್ತಿದ್ದಾರೆ. ನೋಡಿ 13ನೇ ಪಾಯಿಂಟ್ ನಮ್ಮ ಕ್ಯಾಮ್ರಾಮನ್ ತೋರಿಸೋದಕ್ಕೆ ಹೇಳ್ತೀನಿ. ಅಲ್ಲಿ 13ನೇ ಪಾಯಿಂಟ್ ಇದೆ. ಸಾಕಷ್ಟು ಜನ ಪೊಲೀಸರನ್ನು ಕೂಡ ಕೊಡವಲ್ಲಿ ಉಂಟು ಅಲ್ಲಿಗೆ ಬಂದು ಸಮಸ್ಯೆ ಆಗಿರೋ ಕಾರಣಕ್ಕೋಸ್ಕರ ಅಲ್ಲಿ ಅದನ್ನು ಏನು ಭಾರತ ಪೂರ ಪೊಲಿ ಪೊಲಿ ಭಾರತ ಸಾರ್ ಒಂದು ಅಡ್ಡ ಉಲ್ಲಿ ಚೂರು ಹಂಚಿದ್ದೀನಿ ಜಾಗಿದ್ದು ಪೊಲೀಸರು ಅಡ್ಡಲ್ಲಿ ಅಶೋಕ್ ಎಂತ ಗನ್ಮ್ಯಾನ್ ಉಂಟು ತೀರಾಡಿ ಕುಲ್ಲೆ ಅಶೋಕ್ ಕುಲ್ಲೆ ಗನ್ಮ್ಯಾನ್ ನಂಚಿ ಬಾರ ಹುಡ್ಕೊಂಡಿಲ್ಲ ರೀ ಅಯ್ಯೋ ಸರ್ ಪ್ರಮುಖವಾಗಿ ಎಕ್ಸ್ಪರ್ಟ್ಗಳು ಮುಂದಾಗಿದ್ದಾರೆ. ಚರ್ಚೆಯನ್ನು ಕೂಡ ಮಾಡ್ತಿದ್ದಾರೆ. ಅಧಿಕಾರಿಗಳು ಸಿಬ್ಬಂದಿಗಳು ಎಲ್ಲರೂ ಕೂಡ ಇದ್ದಾರೆ. ಮತ್ತೊಂದು ಕಡೆ ಕೂಡ ಗಮನಿಸಿದ್ದಾರೆ. ಇವತ್ತು ಈ ಜಾಗಕ್ಕೆ ಆ ವ್ಯಕ್ತಿಯನ್ನು ಕರೆದುಕೊಂಡು ಬಂದಿಲ್ಲ. ಆಲ್ರೆಡಿ 13ನೇ ಪಾಯಿಂಟ್ ಆಗಿರುವಂಥ ಸಮಯದಲ್ಲಿ ಆ ಒಂದು ಗೆಜೆಟನ್ನು ಬಳಕೆ ಮಾಡಿ ಶೋಧ ಕಾರ್ಯಾಚರಣೆಯನ್ನು ಕೂಡ ಮಾಡಲಾಗುತ್ತೆ. ಬಹುತೇಕ 20 ಅಡಿ ಆಳದವರೆಗೂ ಕೂಡ GPR ಒಂದು ರಡಾರ್ನ ಮೂಲಕ ಪತ್ತೆಹಚ್ಚುವಂಥ ಕೆಲಸವನ್ನು ಮಾಡುತ್ತೆ. ಅಲ್ಲಿ ಏನಾದರೂ ಅಸ್ಥಿ ಪಂಜರಗಳಿದೆಯಾ ಅಥವಾ ಏನಾದರೂ ವಸ್ತುಗಳಿದೆಯಾ ಅನ್ನೋದ್ರ ಬಗ್ಗೆ ಅದರ ಮೂಲಕ ಅದನ್ನು ಪತ್ತೆ ಹಚ್ಚುವಂಥ ಕೆಲಸವನ್ನು ಮಾಡ್ತಾರೆ. ಅದನ್ನು ಆರ್ಮಿಯವರು ಬಹಳಷ್ಟು ಬಾರಿ ಅದನ್ನು ಬಳಕೆ ಮಾಡಿರೋದು ಕೂಡ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಹಾಗಾಗಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆ ಒಂದು GPR ಅನ್ನು ಬಳಕೆ ಇಂಚಿ ಗೊತ್ತಿನತ ಬರ್ತೀನಿ ಆಡಕ್ಕೆ ತಾರ್ಪಲ್ ಬರ್ತೀನಿ.
ಇಲ್ಲಿ ಹಣ್ಣು ಮಂಗಳೂರು ಬಾರಿ ಬಂಗಾರ ಹೊರಗೊಂಡು